ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನೈಟ್ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಫ್ರೈಡೆ ನೈಟ್ ಇವತ್ತು. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಸಡನ್ ಆಗಿ ಅದ್ ಯಾವ ದೇವ್ರ ಬುದ್ಧಿ ಕೊಡ್ಬೇಕೋ ಗೊತ್ತಿಲ್ಲ ಗೈಸ್, ಮೂವಿ ನೈಟ್ ಮಾಡೋಣ ಅಂತಂದ್ರು. ಸೊ ಅದಕ್ಕೋಸ್ಕರನೇ ಒಂದಷ್ಟು ಆರ್ಡರ್ ಕೂಡ ಮಾಡ್ಕೊಂಡಿದೀವಿ. ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಈ ಒಂದು ವ್ಲಾಗ್ ನ ಶುರು ಮಾಡ್ತೀನಿ. ಹೇಗೋಯ್ತು ನಮ್ಮ ಒಂದು ಮೂವಿ ನೈಟ್ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಗೈಸ್. ಇದು ಒಂಥರ ಫ್ಯಾಮಿಲಿ ಮೂವಿ ನೈಟ್. ಅಂದ್ರೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ನಮ್ಮ ಅತ್ತೆಯವರು ಮಲಗ್ ಬಿಡ್ತೀನಿ ಅಂತ ಈಗಲೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಫುಲ್ ವ್ಯಾಕ್ಯೂಮ್ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬುಜ್ಜಿ ನೀನ್ ರೆಡಿನಾ ಮೂವಿ ನೋಡೋದಕ್ಕೆ ರೆಡಿನಾ? ಚಾಕ್ಲೇಟ್ ತಿನ್ನೋದಕ್ಕ? ಎಲ್ಲದಕ್ಕೂ. ಇವಾಗ 10:15 ಗೈಸ್. ಇವಾಗ ನಮ್ಮ ಅತ್ತೆಯವರು ಊಟ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದೀವಿ. ಏನೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ ಗೈಸ್. ಫುಲ್ ಎಲ್ಲಾನು ಮೆಸ್ಸಿ ಆಗ್ಬಿಟ್ಟಿದೆ ಕಿಚನ್, ಇನ್ನು ಕ್ಲೀನೇ ಮಾಡಿಲ್ಲ. ಆದ್ರೆ ಹೇಳ್ತಾ ಇದ್ದಾರೆ ನಮ್ಮ ಅತ್ತೆಯವರು ಫುಲ್ಲು ಗಲೀಜಾಗಿದೆ, ಅಲ್ಲೇ ತಗೊಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಏನೇನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಏನೇನ್ ಆರ್ಡರ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ ಗೈಸ್. ಇಲ್ಲಿ ನೋಡಿ ಫ್ರೆಂಚ್ ಫ್ರೈಸ್ ಮತ್ತೆ ಲೈಮ್ ಸೋಡಾಗೋಸ್ಕರ ಪುದೀನಾ ಮತ್ತೆ ಸ್ಪ್ರೈಟ್ ಅದೆಲ್ಲ ತಗೊಂಡ್ ಬಂದು, ಚಿಕನ್ ನಗೆಟ್ಸ್, ಸೋಡಾ ಎಲ್ಲ ಇದೆ ಗೈಸ್. ಹಾಗೆ ಪೆರಿ ಪೆರಿ, ನಮ್ ಪಾಪುಗೆ ಖಾರ ಇರಬಾರ್ದು, ಸೊ ಅದಕ್ಕೆ ನಮಗ್ ಮಾತ್ರ ಪೆರಿ ಪೆರಿ ಸಾಲ್ಟ್. ಫಸ್ಟ್ ಸ್ವಲ್ಪ ಚಿಕನ್ ನಗೆಟ್ಸ್ ನ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಣ್ಣೆಲಿ ಹಾಕೊಳ್ತಾ ಇದ್ದೀನಿ. ಈ ಒಂದು ಎಮ್ಮಿ ಬ್ರ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ ನಗೆಟ್ಸ್. ನಾವು ಯೂಶಲಿ ಬೇಕು ಅಂದಾಗ ಯೂಸ್ ಮಾಡ್ತಾ ಇರ್ತೀವಿ. ನೋಡಿ ಗೈಸ್, ಇಲ್ಲಿ ಇವಾಗ ಬೆಡ್ ಸೆಟ್ ಮಾಡ್ತಾ ಇದೀವಿ. ಸೊ ಆದ್ರೆ ಇಲ್ಲೇ ಮಲ್ಕೋಬಿಡ್ಬೋದಲ್ವಾ, ಅದಕ್ಕೆ ದೊಡ್ಡ ಬೆಡ್ ಹಾಕಿಸ್ಕೊಂಡ್ಬಿಟ್ಟಿದೀವಿ. Morning comes too early, hands already warm. We just count our turn. Fair don't come easy. I had to stand and fight for mine. ಗೈಸ್ ಇವಾಗ ನಾನು ಇದು ನಗೆಟ್ಸ್ ಸುಡ್ತಾ ಇದ್ನಲ್ವಾ, ಸೊ ಅಷ್ಟಲ್ಲಿ ನಮ್ಮ ಅತ್ತೆಯವ್ರು ಹೇಳಿದ್ರು ಜ್ಯೂಸ್ ಮಾಡ್ಬಿಡು, ನಂಗೆ ಜ್ಯೂಸ್ ಕೊಡಮ್ಮ ಸಾಕು, ನಗೆಟ್ಸ್ ಬೇಡವಂತೆ ಗೈಸ್ ಅವ್ರಿಗೆ. ಸೊ ಅದಕ್ಕೋಸ್ಕರನೇ ನಗೆಟ್ಸ್ ಇಲ್ಲ ಅವ್ರಿಗೆ. ಸೊ ಅವ್ರಿಗೇನು ತಲೆ ಬಿಡ್ತಾ ಇದ್ವಿ, ಫ್ರೈಸ್ ಮಾಡ್ಲಿಲ್ಲ. ಇದು ಮಾಡೋ ನಿಮಿಷ ಅಮ್ಮಗೆ ಇದಂತೆ ಕೊಟ್ಬಿಟ್ಟಿರು. ಜಸ್ಟ್ ಫ್ರೈ ಮಾಡು ಅಷ್ಟೇ. ಅಡಿಗೆ ಮಾಡೋದು ಹೇಳ್ಕೊಡ್ಬೇಕು ಅನ್ನೋದು ಇದಕ್ಕೇನೆ ನಮ್ಮ ಏನ್ ಮಾಡ್ಲಿ ಅಂತ ಕೇಳ್ತವ್ರೆ. ಅದೇನಾಗಲ್ಲ ಬಿಡು, ಪರವಾಗಿಲ್ಲ, ಅದ ಬಂದಿದ್ದಂಗೆ. ಸೊ ತಗೊಳ್ಳಿ ಮಸೋಡ ಕುಡ್ಬಿಟ್ಟಿಡಿ ಹೆಂಗೈಟ್ ಅಂತ. ನಿಂಬೆಹಣ್ಣು ಅದು ಇದ್ ಮಾಡಿದೀನಿ. ಚೆನ್ನಾಗಿದೆ ಅಂತ ಗೈಸ್. ಸೊ ನಮ್ಮತ್ತೆ ಕೆಲವೊಂದ್ ಮಾತ್ರ ನಮ್ಮ ಕಂಪ್ನಿ ಕೊಡಕ್ ನಮ್ಮ ಮಾವ ಬರಲ್ಲ, ನಮ್ಮ ಅತ್ತೆ ಮಾತ್ರ ಬರೋದು ಇಂಥ ವಿಷಯಗಳಲ್ಲಿ. ಅವ್ರು ಏನಿದ್ರು ದುಡ್ಡು ಸೇವ್ ಮಾಡೋದು ಅಂತ ವಿಷಯಗಳಲ್ಲಿ ನಮ್ಮ ಮಾವ, ನಾವತ್ತೆ ಇಂಥವ್ಗಳಲ್ಲಿ ನಮ್ಮ ಕಂಪ್ನಿ ಕೊಡೋದು. ಸೊ ಅವ್ರಿಗೆ ಇದೆಲ್ಲ ಬೇಡವಂತೆ ಫ್ರೈಸ್ ಅದೆಲ್ಲ. ಸೊ ಅದಕ್ಕೇನೆ ಏನು ಲೈಮ್ ಮಜ್ಜಿಟ ಒಂದು ಮಾಡ್ಕೊಟ್ಟೆ ಅಷ್ಟೇ ಗೈಸ್. ಚೆನ್ನಾಗಿದ್ಯಮ್ಮ? ಇವಾಗ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀನಿ ಗೈಸ್. ನಮ್ಮ ಪಾಪುಗೆ ಪೆರಿ ಪೆರಿ ಅವ್ನು ತಿನ್ನಲ್ಲ, ಸೊ ಅದಕ್ಕೆ ನೆನೆ ಪ್ಲೈನ್ ತಗೊಂಡು ಅದಕ್ಕೆ ಪೆರಿ ಪೆರಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಗೈಸ್ ಇವಾಗ ಎಲ್ಲ ಸೆಟ್ ಆಯ್ತು ನಮ್ಮ ಒಂದು ಮೂವಿ ನೈಟ್ಗೆ. ಇಲ್ಲಿ ನೋಡಿ, ಸೊ ಫುಲ್ಲು
ಮಾಕ್ಟೈಲ್, ಚಾಕ್ಲೇಟ್, ಮತ್ತೆ ಇಲ್ಲಿ ನಗೆಟ್ಸ್ ಆ್ಯಂಡ್ ಫ್ರೆಂಚ್ ಫ್ರೈಸ್. ಸೊ ಆ್ಯಂಡ್ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೈಟ್ ಆ್ಯಂಡ್ ನಮ್ಮ ಬೆಡ್ ಸೆಟಪ್ ಗೈಸ್. ಸೊ ಈ ರೀತಿ ನಮ್ಮ ಒಂದು ಮೂವಿ ನೈಟ್ ಸ್ಟಾರ್ಟ್ ಆಗ್ತಿದೆ. ಯಾವ ಮೂವಿ ಚಿನ್ನಿ ನೋಡ್ತಾ ಇರೋದು? ಯಾವ ಮೂವಿ? ದುರಂಧರ್. ಸೊ ಈ ಮೂವಿ ನೋಡಕ್ಕೋಸ್ಕರ ಇವ್ರು ಇವತ್ತು ರಜಾ ಹಾಕೊಂಡಿದ್ರು, ಬಟ್ ಆದ್ರೆ ಮಾರ್ನಿಂಗ್ ನೋಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೈಟ್ ಪ್ಲಾನ್ ಮಾಡಿದ್ರು ಗೈಸ್. ಬುಜ್ಜಿ, ಪ್ರದ್ಯುತ್, ಅದ್ಯು ರೆಡಿ? ರೆಡಿ? ಇಲ್ಲಿ ನೋಡು. ಸೊ ಆಲ್ರೆಡಿ ಟಿವಿ ಕೂಡ ಆನ್ ಅಲ್ಲಿ ಇಟ್ಟಿದ್ದಾರೆ. ಬನ್ನಿ ಗೈಸ್, ಇನ್ನ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ಮೂವಿನ. ಆಲ್ರೆಡಿ ಲೇಟ್ ಆಯಿತು, 4 hours ಇದೆ ಮೂವಿ. ಸೊ 4 hours ಈ ಮೂವಿ ನೋಡಿ ಮಲಗೋಷ್ಟೊತ್ತಿ ತುಂಬಾ ಲೇಟ್ ಆಗುತ್ತೆ. ಮಾರ್ನಿಂಗ್ ಇನ್ನು ಬೇಜಾನ್ ಕೆಲಸ ಆಗಿದೆ. ಇನ್ನು ಸ್ವಲ್ಪ ಇದ್ಬಿಟ್ಟಿತ್ತು ಪೆರಿ ಪೆರಿ, ಸೊ ಅದನ್ನೇ ಫ್ರೈ ಮಾಡ್ತಾ ಇದ್ದೆ. ಸೊ ಇದನ್ನ ಕಂಪ್ಲೀಟ್ ಮಾಡಿಬಿಟ್ರೆ ಅಷ್ಟೇ ಮುಗೀತು. ಸೊ ಹಾಗೋಯ್ತು ಗೈಸ್. ಇನ್ನೇನು ಇದನ್ನು ರೆಡಿ ಆಯ್ತು. ಇನ್ನೇನು ಸಿಲಿಂಡರ್ ಎಲ್ಲ ಆಫ್ ಮಾಡಿ ಹೋಗಿ ಮೂವಿ ನೋಡೋದಷ್ಟೇ. ನಮ್ಮತ್ತೆ ಅವರು ಮಲಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರಿಗೆ ನಿದ್ದೆ ಬರ್ತೈತದೆ, ಮತ್ತೆ ಅವ್ರಿಗೆ ಮಾರ್ನಿಂಗ್ ಕೆಲ್ಸಕ್ಕೆ ಹೋಗೋದ್ರಿಂದ ಅವರು ಮೂವಿ ನೋಡೋಷ್ಟು ಟೈಮ್ ಕೊಡೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರಿಗೆ ಮಲಗಿದ್ದಾರೆ. ಸೋಫಾ ನೋಡಿ ಎತ್ಕೊಂಡು ಬಂದು ಇಲ್ಲಿ ಹಾಕಿದ್ದು, ಟ್ಯೂಷನ್ ಮಕ್ಳು ಬಂದಾಗ ಅದನ್ನ ಎತ್ಕೊಂಡೋಗಿ ನಾವು ಅಲ್ಲಿ ಹಾಕ್ಲೇ ಇಲ್ಲ, ಹಂಗೆ ಇದ್ಬಿಟ್ಟಿದೆ. ನಮ್ಮ ಮೂವಿ ನೈಟ್ ಅಂತೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಗೈಸ್. ಆ್ಯಂಡ್ ಯಾರ್ಯಾರೆಲ್ಲನೂ ಮಗು ಆದಮೇಲೆ ಗಂಡ ಹೆಂಡತಿ ಮಧ್ಯೆ ಟೈಮ್ ಕೊಟ್ಕೊಳ್ಳೋಕ್ಕೆ ಟೈಮೇ ಇರೋದಿಲ್ಲ ಅಂತ ಹೇಳ್ತಿರಲ್ವಾ, ಯಾರು ಹೇಳಿದ್ದು? ನಿಜ ಹೇಳಬೇಕು ಅಂದರೆ ಮಗು ಆದಮೇಲೆ ಕೂಡ ನಾವು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡಬಹುದು. ಅದು ನಾವು ಯಾವ ರೀತಿ ತಗೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲಾನು ಇರುತ್ತೆ. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮಗು ಮುಂದೆ ನೀವು ಕೋಪ, ದ್ವೇಷ, ನಿಮ್ಮ ಒಂದು ಇರಿಟೇಷನ್ ಎಲ್ಲ ತೋರಿಸ್ತಾ ಇರ್ತೀರಲ್ವಾ, ಸೊ ಆಗಿದ್ದಾಗ ಪ್ರೀತಿ ಮಾತ್ರ ಯಾಕೆ ತೋರಿಸ್ಬಾರ್ದು? ಸೊ ಈ ರೀತಿ ಪ್ರೀತಿ ತೋರಿಸೋದು ಅಥವಾ ಜೊತೆಲಿ ಕೂತ್ಕೊಂಡು ನೀವಿಬ್ರು ಟೈಮ್ ಸ್ಪೆಂಡ್ ಮಾಡೋದು ತಪ್ಪು ಅಂತ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡಿ. ಬಿಕಾಸ್ ಕೆಲವೊಂದು ವಿಷಯ ಮಗು ಗೊತ್ತಿಲ್ದಿರ ಮಾಡೋದು ಎಷ್ಟು ಇಂಪಾರ್ಟೆಂಟೋ, ಕೆಲವೊಂದು ವಿಷಯ ಮಕ್ಕಳ ಕಣ್ಮುಂದೆನೇ ನಾವು ಈ ರೀತಿ ಇರಬೇಕಾಗುತ್ತೆ. ಯಾಕೆ ಅಂದರೆ ನೀವಿಬ್ರು ಜಗಳ ಆಡ್ದಾಗ್ಲೂ ಆ ಮಗು ನೋಡಿರುತ್ತೆ, ನೀವಿಬ್ರು ಇರಿಟೇಟ್ ಆದಾಗ್ಲೂ ಆ ಮಗು ನೋಡಿರುತ್ತೆ, ನೀವಿಬ್ರು ಸಂತೋಷವಾಗಿರೋದು ಆ ಮಗು ನೋಡಿರುತ್ತೆ. ಸೊ ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಕೋಪ, ದ್ವೇಷ, ಸಂತೋಷ ಮತ್ತೆ ಅಸೂಯೆ, ಇರಿಟೇಷನ್ ಇವೆಲ್ಲ ಇದ್ದಾಗ ಪ್ರೀತಿ ಕೂಡ ಇರುತ್ತಲ್ವಾ, ಆ ಪ್ರೀತಿನ ಮಾತ್ರ ಯಾಕೆ ಆ ಮಗು ನೋಡಬಾರ್ದು? ಸೊ ಪ್ರೀತಿ ಅಂದ ತಕ್ಷಣ ಆ ಮಕ್ಕಳ ಮುಂದೆ ಏನೇನೋ ಮಾಡಿ ಅಸಭ್ಯವಾಗಿ ನಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಇಬ್ಬರ ಮಧ್ಯೆ ಇರೋಂಥ ಅನ್ಯೋನ್ಯತೆ ಆ ಮಗುವು ಗೊತ್ತಾಗಬೇಕು. ಬಿಕಾಸ್ ಅವ್ರಿಗೆ ಅನ್ನಿಸ್ಬೇಕು ನಮ್ಮ ಅಪ್ಪ ನಮ್ಮಮ್ಮ ಕಿತ್ಲಾಡಿದ್ರು ಕೂಡ ಒಂದು ಆಗ್ತಾರೆ ಮತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅಂದರೆ, ನಾಳೆ ಬೆಳಗ್ಗೆ ನಾವು ಹೆಂಗಿದ್ದೀವಿ ಅಲ್ವಾ ಅದನ್ನು ನೋಡಿ ಅವ್ರು ಕಲಿತಾ ಇದ್ದಾರೆ ಅಂದಾಗ ನಾಳೆ ಫ್ಯೂಚರಲ್ಲಿ ಅವರು ಕೂಡ ಅದೇ ರೀತಿ ಬಿಹೇವ್ ಮಾಡ್ತಾರೆ. ಇಫ್ ಏನಾದರೂ ಜಗಳ ಆದಾಗಲೂ ಕೂಡ ಅವರಲ್ಲಿ ಅವರೇ ಮಾತಾಡಿಕೊಂಡು ಕಾಂಪ್ರಮೈಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಸ್ಮಾಲ್ ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಾದಮೇಲೆ ನಿಜ ಹೇಳಬೇಕು ಅಂದರೆ ತಂದೆ ತಾಯಿ ಅಥವಾ ಹೆಂಡತಿ ಗಂಡ ಆದವರು ತುಂಬಾ ಅನ್ಯೋನ್ಯತೆಯಿಂದ ಇರಬೇಕು ಮತ್ತು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಇದನ್ನು ನಾವು ಡೇ ಬೈ ಡೇ ಅರ್ಥ ಮಾಡ್ಕೊಂಡು ಹೋಗಿದ್ದು. ಬಿಕಾಸ್ ನಾನು ಟ್ಯೂಷನ್ ನಡೆಸ್ತಾ ಇರೋದ್ರಿಂದ ನಾನು ಹೇಗೆ ರೂಢಾಗಿ ಬಿಹೇವ್ ಮಾಡ್ತಿದ್ದೆ ಮಕ್ಕಳ ಹತ್ರ, ನನ್ನ ಮಗ ಕೂಡ ಸೇಮ್ ಅದೇ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ದ. ಅದನ್ನು ಡೇ ಬೈ ಡೇ ನಾವು ಕರೆಕ್ಷನ್ ಮಾಡ್ಕೊಂಡ್ವಿ. ನನ್ನ ಮಗ ಅಂದರೆ ಮಗು ಆದಮೇಲೆ ತುಂಬ ನಾನು ನನ್ನ ಲೈಫಲ್ಲೂ ಕೂಡ ಕರೆಕ್ಷನ್ ಮಾಡ್ಕೊಳ್ತಾನೆ ಇದ್ದೀನಿ ಈಗ ಸ್ಟಿಲ್. ಆ್ಯಂಡ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಇದ್ದಾಗ ನಮ್ಮ ಬಗ್ಗೆ ನಾವು ಮಾತಾಡೋದು, ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡೋದು ಅಥವಾ ಫ್ಯೂಚರ್ ಬಗ್ಗೆ ಮಾತಾಡ್ಬೋದು. ಮತ್ತು ನನ್ನ ಸ್ಯಾರಿ ಬಿಸ್ನೆಸ್ ಈ ಥರ ಅಲ್ಲೋಗಿ ತೊಗೊಬರೋಣ ಬಟ್ಟೆ ಸೀರೆ, ಇಲ್ಲೋಗಿ ತೊಗೊಬರೋಣ, ಅಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡು ಸರಿ ಹಂಗೆ ಮಾಡೋಣ ಹಿಂಗೆ ಮಾಡೋಣ. ಸೊ ಈ ರೀತಿ ಮತ್ತು ಟ್ಯೂಷನ್ ಹೇಗೆ ನಡೆಸಬೇಕು, ಈ ರೀತಿ ನಾವು ನಮ್ಮ ಬಗ್ಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಿದ್ದಾಗಲಿಂದ ನಮ್ಮಿಬ್ಬರ ಮಧ್ಯೆ ಇನ್ನೂ ಆ ಪ್ರೀತಿ, ಆ ಒಂದು ಬಾಂಧವ್ಯ ಅನ್ನೋದು ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಸೊ ಮಕ್ಕಳು ಯಾವತ್ತು ನಮ್ಮ ಒಂದು ಪ್ರೀತಿ ಅಥವಾ ಏನಂತಾರೆ ಸಂತೋಷಕ್ಕೆ ಭಾರ ಅಲ್ಲ ಗೈಸ್. ನಿಜ ಹೇಳ್ಬೇಕಂದ್ರೆ ಅವರೊಂಥರ ಎಕ್ಸ್ಟ್ರಾ ಎನರ್ಜಿ ಬೂಸ್ಟ್ ಅಂತ ಹೇಳ್ಬೋದು. ಅದರಲ್ಲಿ ನಾನು ನನ್ನ ಮಗನ ಬಗ್ಗೆ ಅಂತೂ
ಯಾವಾಗ್ಲೂ ಪಾಪ ಮಗು ಚಿಕ್ಕ ಮಗು ಆದ್ರೂ ಕೂಡ ನಮ್ಮ ಬಗ್ಗೆ ಇಷ್ಟ ಅರ್ಥ ಮಾಡ್ಕೊಳ್ತಾನೆ ಗೊತ್ತಾ. ತುಂಬಾ ಜನ ನನ್ನ ಕೇಳ್ತಾ ಇರ್ತಾರೆ, ಹೆಂಗೆ ನೀನು ಯೂಟ್ಯೂಬ್, ಫ್ಯಾಮಿಲಿ ಮತ್ತೆ ಬಿಸ್ನೆಸ್, ಈ ಕಡೆ ಟ್ಯೂಷನ್ ಅಂತ ಇಷ್ಟು ಮ್ಯಾನೇಜ್ ಮಾಡ್ತಾ ಇದೀಯ ಅಂತ. ನಿಜ ಹೇಳ್ತೀನಿ, ಇಂಥ ಫ್ಯಾಮಿಲಿ ಮತ್ತೆ ಇಂಥ ಮಗು ಇದ್ರೆ ಯಾವ ಹೆಣ್ಣಾದ್ರೂ ಏನಾದ್ರೂ ಮಾಡ್ಬೋದು ಗೈಸ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಇದು ನೈಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಹಾಲು ಕುಡ್ಬಿಟ್ಟು ನಮ್ಮ ಬಂಗಾರಿ ಏನ್ ಮಾಡ್ತಾ ಇದ್ದಾನೆ ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ನಮ್ಮ ಪುಟಾಣಿ ಫ್ಯಾನ್ ತೊಳಿತಾ ಇದ್ದಾನೆ. ಅವರಪ್ಪ ಫ್ಯಾನ್ ತೊಳಿಯೋಕೇನೋ ತೆಗ್ದಿದ್ದಾರೆ. ನೀನ್ ವಾಶ್ ಮಾಡ್ತಾ ಇದೀಯಾ? ವೆರಿ ನೈಸ್. ಡ್ಯಾಡಿಗೆ ಹೆಲ್ಪ್ ಮಾಡ್ತಾ ಇರೋದಾ? ಮತ್ತೆ ಕಿಚನ್ ನಿನಗೆ ನೀನ್ ಹೆಲ್ಪ್ ಮಾಡ್ಕೊಳ್ತಾ ಇದೀಯಾ? ಗುಡ್. ಹಾ, ಗಿಡಗಳು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಮ್ಮ ಮನೆ ಹತ್ರ. ಈಗ ನೀರು ಹಾಕ್ತೀನಿ ಸ್ವಲ್ಪ. ನೋಡಿದ್ರಲ್ವಾ, ಬೆಳಗ್ಗೆ ಬೆಳಗ್ಗೆ ಏನ್ ಕೆಲಸ ಮಾಡ್ತಾ ಇದ್ದಾನೆ ನಮ್ ಪಾಪು ಅಂತ ಹೇಳ್ಬಿಟ್ಟು. ಅಡಿಗೆಗೆ ಬಸ್ಸಾರ್ ಇತ್ತು ಅಂತ ಹೇಳ್ಬಿಟ್ಟು ಬಸ್ಸಾರ್ಗೆನೆ ಮುದ್ದೆ ಮತ್ತೆ ಅನ್ನ ಮಾಡಿದ್ದೆ ಇವತ್ತು. ಸೊ ನನ್ನ ಹಸ್ಬೆಂಡ್ ಮುದ್ದೆಗೆ ಏನಾದ್ರು ಮಾಡು, ಬಸ್ಸಾರು ಚೆನ್ನಾಗಿರಲ್ಲ ಅಂತಂದ್ರು. ಲೈಕ್ ಅಂದ್ರೆ ಬಸ್ಸಾರು ನೆನ್ನೆ ಮಾಡಿದ್ದು ಗೈಸ್, ಅದಕ್ಕೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ. ಸೊ ಅದಕ್ಕೆ ಇವಾಗ ಏನಾದ್ರು ಮಾಡ್ಬೇಕು, ಏನಾದ್ರು ಗ್ರೇವಿ ಮಾಡ್ತೀನಿ ಅಷ್ಟೇ. ಅಂಡ್ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದೀನಿ. ಯಾಕಂದ್ರೆ ನನ್ಗೆ ಈ ಒಂದು ವ್ಲಾಗ್ ಅಲ್ಲಿ ತುಂಬಾ ಎಲ್ಲಾನು ಗಜಿಬಿಜಿ ಮಾಡಕ್ ಇಷ್ಟ ಇಲ್ಲ ಗೈಸ್. ಅದಕ್ಕೇನೆ ಏನು ನೈಟ್ ನಾವು ಸೆಲೆಬ್ರೇಟ್ ಮಾಡಿದ್ವಲ್ವಾ, ಆ ಒಂದು ಸಪರೇಟ್ ವ್ಲಾಗ್ ಹಾಗೆ ಇರ್ಲಿ ಅಂತ ಹೇಳ್ಬಿಟ್ಟು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ಒಂದು ನಮ್ದು ಸ್ಮಾಲ್ ಸೆಲೆಬ್ರೇಷನ್ ಅನ್ನೋದು ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಆಕ್ಚುಲಿ ನೆನೆ ನೈಟ್ ತುಂಬಾನೇ ಚೆನ್ನಾಗೋಯ್ತು. ನಾವು ಫುಲ್ ಮೂವಿ ಕಂಪ್ಲೀಟ್ ಮಾಡಿಲ್ಲ, 2 hour ಅಷ್ಟೇ ನಾವು ನೋಡಿದ್ದು. ಬಟ್ ಆದ್ರೆ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಆ ಒಂದು ಏನದು ಲೇಟ್ ನೈಟ್ ಡಿನ್ನರ್ ತರನು ಇಲ್ಲ, ಅದು ಸ್ನಾಕ್ಸ್ ತರನು ಇಲ್ಲ. ಸೊ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಇದಕ್ಕೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಏನಾಗಿರಲ್ಲ, ಬಟ್ ಆದ್ರೆ ಒಂದು ಮೆಮೊರೇಬಲ್ ಅನ್ನೋದು ತುಂಬಾ, ಅಂದ್ರೆ ಒಂದು ಮೆಮೊರಿ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಅಷ್ಟೇ. ಸೊ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೈ ಬೈ, ಟೇಕ್ ಕೇರ್.